हेलो फ्रेंड्स गुड मॉर्निंग एल्रिगू ನಾನು ಈಗ ತಾನೇ ಫ್ರೆಶ್ ಆದೆ ಇವತ್ತು ಮಂಗಳವಾರದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಹುಣ್ಣಿಮೆ ಇದೆ ಅಲ್ಲ ಅದಕ್ಕೆ ಬೇಗ ಎಲ್ಲ ನಮ್ಮಮ್ಮ ಬೇಗ ಎದ್ದು ಕಸನೆಲ್ಲ ಮಾಡಿದ್ರು ಇವತ್ತು ಪಡ್ಡಿಗೆ ನೆನೆ ಹಾಕಿದ್ರು ನಮ್ಮಮ್ಮ ರಾತ್ರಿ ಎಲ್ಲ ಇಟ್ಟು ಬಿಟ್ಟಿದ್ರು ನಮ್ಮ ಮೇಗ ಇವಾಗ ನಾನು ಪೂಜೆ ಮಾಡ್ತೀನಿ ಈ ಥರ ಸ್ನಾನ ಮಾಡ್ಕೊಂಬಂದೆ ಈಗ ಸ್ವಲ್ಪ ಕ್ರೀಮ್ ಅದು ಹಚ್ಕೊಂಡು ಮಾಯ್ಶ್ಚರೈಸ್ ಹಚ್ಕೊಂಡು ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊತೀನಿ ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಈಗ ದೇವಸ್ಥಾನಕ್ಕೂ ಕೂಡ ಹೋಗಿ ಬರ್ತೀವಿ ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಕೊತಾ ಇದ್ದೀನಿ ಈ ವಿಂಟರ್ಗೂ ಅದಕ್ಕೂ ಮಾಯ್ಶ್ಚರೈಸರ್ ಬೇಗ ಹಚ್ಚಲಿಲ್ಲ ಅಂದರೆ ಮುಖ ಎಲ್ಲ ಒಂಥರ ಹೊಡೆದಂಗೆ ಆಗುತ್ತೆ ನಮ್ಮ ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದವ್ರು ಖಂಡಿತ ನಮಗೆ ಲೈಕ್ ಮಾಡಿ ಹಾಕಿದ್ದೆ ನಂದು ಲಿಪ್ ಬಾಮ್ ಖಾಲಿ ಆಗಿಬಿಟ್ಟಿದೆ ಸೊ ದಟ್ ವ್ಯಾಸ್ಲಿನ್ ತಂದಿಟ್ಕೊಂಡಿದ್ದೆ ಅದನ್ನೇ ಹಾಕ್ತಿದ್ದೀನಿ ತಡಿ ತುಟಿ ಎಲ್ಲ ಒಂಥರ ಹೊಡೆದಂಗಾಗಿ ಉರಿತಾ ಇದ್ದಾವೆ ಓಕೆ ಈಗ ಪೂಜೆ ಮಾಡಲಿಕ್ಕೆ ಹೋಗ್ತೀನಿ ಬೇಗ ಮೇಘ ಬರೋ ಅಷ್ಟೊತ್ತಿಗೆ ನಾನು ಪೂಜೆ ಮಾಡಿಬಿಟ್ಟು ರೆಡಿ ಆಗಿಬಿಡ್ತೀನಿ ಈಗ ನೋಡಿ ದೇವ್ರ ಮನೆಗೆ ಬಂದೆ ಈಗೆಲ್ಲ ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ತೀನಿ ಮೊದಲು ಕುಂಕುಮ ಇಟ್ಕೋಬೇಕು ಫಸ್ಟು ನಾನು ದೇವ್ರ ಮನೆ ಬಂದ ತಕ್ಷಣ ಪೂಜೆ ಮಾಡಲಿಕ್ಕೆ ಫಸ್ಟು ನಾನು ಕುಂಕುಮ ಇಟ್ಕೋಬೇಕು ಎಲ್ಲರೂ ಅಷ್ಟೇ ಫಸ್ಟು ಕುಂಕುಮ ಇಟ್ಕೊಂಡು ಆನಂತರ ದೇವ್ರ ಕಾರ್ಯದ್ದು ಏನೇನು ಕೆಲಸ ಇದೆ ದೇವ್ರದ್ದು ಅದನ್ನು ಮಾಡಬೇಕು ಈಗ ನೋಡಿ ಜಸ್ಟ್ ಪೂಜೆ ಎಲ್ಲ ಮಾಡಿ ಬಂದೆ ರೆಡಿ ಆದೆ ತಲೆ ಒಂದು ಬಾಚ್ಕೊಂಡು ಜಡೆ ಹಾಕೊಂಡ್ಬಿಡ್ತೀನಿ ಜಲ್ದಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀವಿ ಮತ್ತು ನೀವೆಲ್ಲ ಯಾವಾಗಲೂ ತಲೆ ಬಾಚಬೇಕಾದ್ರೆ ಕೂದಲು ಬಾಚಬೇಕಾದ್ರೆ ಕೆಳಗಿಂದ ಹಿಕ್ಕಾಗಿರುತ್ತಲ್ಲ ಕೆಳಗಿಂದ ನಾವು ಬಿಡಿಸ್ತಾ ಹೋಗ್ಬೇಕಂತೆ ಮೇಲಿಂದ ಡೈರೆಕ್ಟ್ ಹಿಂಗೆ ಅನ್ಬಾರ್ದು ಆಮೇಲೆ ಕೆಳಗಿಂದ ಸ್ವಲ್ಪ ಹಿಂಗೆ ಮೇಲೆ ಈ ರೀತಿಯಾಗಿ ಬಾಚ್ಕೊಂಡು ಹೋಗ್ಬೇಕಂತೆ ನಮ್ಮಮ್ಮ ಹೇಳಿದ್ರು ನನಗೆ ಅದಕ್ಕೆ ನಾನು ನಿಮಗೆ ಹೇಳ್ತಾಯಿದ್ದೀನಿ ಆವಾಗ ಹೆಚ್ಚು ನಮಗೆ ನೋವು ಆಗೋದಿಲ್ಲ ಇಕ್ಕ ಬಿಡಿಸ್ಬೇಕಾದ್ರೆ ನಾನು ರೆಡಿ ಆದೆ ಮೇಘ ಕೂಡ ರೆಡಿ ಆದ್ಲ ಇವಾಗ ಹೊರಡ್ತೀವಿ ಅಲ್ಲಿಗೆ ಹೋಗ್ತಾ ಸಿಗ್ತೀವಿ ನಿಮಗೆ ಸ್ಟೋಲ್ ತಗೊಂಡೆ ಅಮ್ಮ ಏನು ಮಾಡ್ತಿದ್ದೀಯ ಚಟ್ನಿಗೆ ಜೋಡಿಸ್ತಾ ಇದ್ದೀನಿ ಹೌದಾ ಏನು ಪಡ್ಡು ಮಾಡ್ತೀಯ ದೋಸೆ ಮಾಡ್ತೀಯ ಪಡ್ಡಿಗೆಲ್ಲ ಮಾಡ್ತೀಯ ಸರಿ ಆಯಿತು ಬರೋಷ್ಟೊತ್ತಿಗೆಲ್ಲ ರೆಡಿ ಮಾಡಿಟ್ಟು ನೀನು ಫ್ರೆಶ್ ಆಗು ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಓಕೆನಾ ಓಕೆ ಬಾಯ್ ಬಿಸ್ಲಿಗೆ ಕಂಡುಬಿಡೋಕ್ಕೆ ಆಗ್ತಿಲ್ಲ ಆಟೋ ಸಿಗ್ತೀಗ ಆಟೋದಲ್ಲಿ ಹೋಗ್ತೀವಿ ಹೋಗ್ತಾ ಇದ್ದೀವಿ ದೇವಸ್ಥಾನ ನಾವು ಅವತ್ತು ಕಾರ್ತಿಕಕ್ಕೆ ಬಂದಿದ್ವಲ್ಲ ಇಲ್ಲಿ ನಮ್ಮ ಫಸ್ಟ್ ವ್ಲಾಗಲ್ಲಿ ಹಾಕಿದ್ವಲ್ಲ ಅದೇ ರಾಜ ಉತ್ಸಾಂಬ ದೇವಿ ಅಂತ ಎಲ್ಲಮ್ಮ ದೇವಿ ಟೆಂಪಲ್ಗೆ ಹೋಗ್ತಾ ಇರೋದು ಇವತ್ತು ಹುಣ್ಣಿಮೆ ಅಲ್ಲ ನಮ್ಮ ಮಂದೇವ್ರು ಬೇರೆ ಅದಕ್ಕೆ ಹೋಗ್ತಾ ಇದ್ದೀವಿ
ಅವತ್ತು ಸರಿಯಾಗಿ ತೋರ್ಸೋಕ್ಕಾಗಲಿಲ್ಲ, ತುಂಬ ರಶ್ ಇತ್ತು, ಕತ್ಲು ಬೇರೆ ಇತ್ತಲ್ಲ. ಇವತ್ತು ತೋರಿಸ್ತೀವಿ. ಟೆಂಪಲ್ ತುಂಬ ಚೆನ್ನಾಗಿದೆ ನೋಡ್ರಿ. ಇನ್ನೇನು ಬಂತು, ದೇವಸ್ಥಾನ ಕಾಣ್ತಾ ಇದೆ. ನಮಗಿಲ್ಲಿ ಬಿಸಿಲಿಗೆ ನಿಮಗೆ ಕಾಣ್ತಿದ್ದೇನೋ ಹೆಂಗಂತೂ ಸರಿಯಾಗಿ ಗೊತ್ತಾಗ್ತಿಲ್ಲ. ರಾಜರ ಕಾಲದ ದೇವಸ್ಥಾನ ನೋಡಿ. ದೇವಸ್ಥಾನ ಬಂತು. ಈಗ ಸ್ವಲ್ಪ ಫೋನ್ ಶೇಕ್ ಆಗಿಬಿಟ್ಟಿದೆ, ಏನು ಅಂದ್ಕೋಬೇಡಿ. ನೋಡಿರಿ, ಇದು ರಾಜರ ಕಾಲದ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾನು ಈ ಸತಿನಾರ ಅಂತೂ ನಿಮಗೆ ತುಂಬ ಚೆನ್ನಾಗಿ ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನೋಡಿರಿ, ಇಲ್ಲಿ ದೀಪದ ಕಂಬ ಎಲ್ಲ ಇದೆ, ಉಯ್ಯಾಲೆ ಕಂಬ ಹಿಂದ್ಗಡೆ ಇದೆ. ಇಲ್ಲೇ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು ಒಳಗೆ ಹೋಗ್ತೀವಿ. ಈ ಸತಿನೇ ನಿಮಗೆ ಚೆನ್ನಾಗಿ ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ಅಷ್ಟಲ್ಲಿ ಫೋನ್ ಮೆಮೊರಿ ಅಂತಂದೇನೋ ಆಗಿಬಿಡ್ತು, ಫೋನು ಸ್ಟಕ್ ಆಗಿಬಿಡ್ತು. ಹಾಗಾಗಿ ನಾವು ಸರಿಯಾಗಿ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನೋಡಿ, ಸ್ಟಾರ್ಟಿಂಗಲ್ಲೇ ಗಣೇಶಂದಿದೆ, ಗಣೇಶ ಕಂಬ. ಇಲ್ಲಿ ಆಂಜನೇಯನ ಕಂಬದಲ್ಲಿ ಆಂಜನೇಯನ ಮೂರ್ತಿದಿದೆ, ಕೈ ಮುಕ್ಕೊಂಡು ಹೋಗ್ತಾಯಿದ್ದೀವಿ. ಇದರ ಆಪೋಸಿಟ್ಟು ಉಗ್ರ ನರಸಿಂಹಂದಿದೆ, ಕೈ ಮುಕ್ಕೊಂಡು ಹೋಗ್ತಾಯಿದ್ದೀವಿ ಒಳಗಡೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು. ಇಲ್ಲೆಲ್ಲ ಸುಮಾರು ಮದುವೆಗೆಲ್ಲ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಎಲ್ಲ ಮಾಡಿಸ್ತಾರಲ್ಲ, ಆ ರೀತಿ ಎಲ್ಲ ಮಾಡ್ತಿರ್ತಾರೆ ಈಗ. ಇದು ನೋಡ್ರಿ, ಇವಾಗ ದೇವಸ್ಥಾನದ ಒಳಗೆ ಎಂಟ್ರೆನ್ಸ್ ಆಗ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಶೃಂಗಾರ ಮಾಡಿದರು ದೇವಿಗೂ. ನಿನ್ನೆ ಕೂಡ ಬಳೆ ಎಲ್ಲ ಇಟ್ಟು ತುಂಬ ಚೆನ್ನಾಗಿತ್ತು. ದರ್ಶನ ಕೂಡ ಚೆನ್ನಾಗಿತ್ತು, ರಶ್ ಇತ್ತು ಇರಲಿಲ್ಲ, ಏನಿರಲಿಲ್ಲ, ಫ್ರೀಯಾಗಿತ್ತು. ಇಲ್ಲಿ ನೋಡಿರಿ, 2 ಟ್ರೆಜರ್ ಇದ್ದಾವೆ. ಈಗ ನೋಡಿ, ನಾವೆಲ್ಲ ದೇವ್ರಿಗೆ ಕೈ ಮುಗಿದು ತೀರ್ಥ ಪ್ರಸಾದ ತೊಗೊಂಡು ಕೂತ್ಕೊಂಡಿದ್ವಿ. ಅವಾಗ ಯಾರು ಇರಲಿಲ್ಲ, ಆವಾಗ ವೀಡಿಯೋ ಮಾಡಿದೆ. ಈಗ ವೀಡಿಯೋ ಮಾಡಿಕೊಂಡು ಹಾಗೆ ಹೊರಗೆ ಬರ್ತಾಯಿದ್ವಿ. ಈಗ ಪ್ರದಕ್ಷಿಣೆ ಹಾಕೋಣ ಅಂತ ಬಂದ್ವಿ. ಇದು ಮಾತೆಂಗಮ್ಮ ಟೆಂಪಲ್ ಅಂತ, ಅಲ್ಲೇ ದೇವಸ್ಥಾನ ಮುಂದೆನೇ ಎದುರುಗಡೆನೇ ಇದೆ. ನೋಡಿ, ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಆಗ್ತಾಯಿದ್ದೀವಿ. ತುಂಬ ದೊಡ್ಡ ದೇವಸ್ಥಾನ, ಹಳೆ ಕಾಲದ ದೇವಸ್ಥಾನ. ನೋಡಿ, ಅಲ್ಲೆಲ್ಲ ಕೋಟೆ ಇದೆಲ್ಲ ಕಾಣಿಸುತ್ತೆ. ಒಂದಿನ ಹೋಗ್ತೀವಿ ಕೋಟೆಗೂ, ಅವಾಗ ತೋರಿಸ್ತೀವಿ. ಇಲ್ಲಿ ನಾಗರಕಲ್ಲಿದೆ, ಇಲ್ಲ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಳ್ತೀವಿ. ನೋಡಿ ದೇವಸ್ಥಾನ ಇದು. ನೋಡಿ, ಇಲ್ಲಿದ್ದು ಹೋಗ್ತಾ ಇದ್ದೀವಲ್ಲ, ಚೆನ್ನಾಗಿದೆ. ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಹೋಗ್ತಾ ಇದ್ದೀವಲ್ಲ ನಾವು, ಇದು ಆನೆ ಬಾಗಿಲು ಅಂತ. ಇಲ್ಲಿಂದ ನಾವು ಈಗ ಡೌನ್ ಇಳಿತಾ ಇದ್ದೀವಿ ಮನೆಗೆ ಹೋಗ್ಲಿಕ್ಕೆ, ಸರ್ಕಲ್ಗೆ. ಇಲ್ಲಿಂದ ಮೇಲಕ್ಕೆ ಬಂದರೆ ದೇವಸ್ಥಾನ ಸಿಗುತ್ತೆ. ಇದು ನೋಡ್ರಿ, ಆನೆ ಬಾಗಿಲು. ಇಲ್ಲೇ ಪಕ್ಕದಲ್ಲೇ ಆನೆ ಬಾಗಿಲಿಗೆ ಅಟ್ಯಾಚ್ ಆಗಿಯೇ ವೆಂಕಟರಮಣ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಎರಡೂ ಇದೆ. ಅಲ್ಲಿ ಹಾಗೆ ಹೊರಗಿಂದನೇ ಕೈ ಮುಕ್ಕೊಂಡು ಹೊರಡ್ತಾ ಇದ್ದೀವಿ. ಫೋನ್ ಶೇಕ್ ಆಗಿಬಿಟ್ಟಿದೆ, ದಯವಿಟ್ಟು ಯಾರು ಏನು ಅಂದ್ಕೋಬೇಡಿ. ನೋಡಿ, ಆನೆ ಬಾಗಿಲು ಇದೆ, ಆನೆ ಬಾಗಿಲು. ಆಟೋ ಹತ್ತಿದ್ವಿ ನಾವು, ಆಟೋ ಹತ್ತಿ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡ್ರಿ, ಈಗೇನೋ ಗ್ಯಾಸಿನ ಸಿಲಿಂಡ್ರದ್ದೇನೋ ತಂದು ಕೊಡಬೇಕು ಅಂತಂದು ಜನ ಗ್ಯಾಸ್ ಏಜೆನ್ಸಿ ಮುಂದೆ ಮೊನ್ನೆ ಬಂದಿದ್ವಿ ಇಲ್ಲಿ ಅಂಗನವಾಡಿಗೆ. ಅವತ್ತು ಅವರು ಟೀಚರ್ ಇರಲಿಲ್ಲ, ಮೇಡಮ್ ಅವರು. ಅದಕ್ಕೆ ಇವಾಗ ಮತ್ತೊಂದು ಸತಿ ಇನ್ನೇನು ಹೋಗ್ತಾ ಹಂಗೆ ಕೇಳ್ಕೊಂಡು ಹೋಗ್ಬಿಡೋಣ ಅಂತಂದು ಬಂದ್ವಿ, ಹೋಗ್ತಾಯಿದ್ದೀವಿ. ಇಲ್ಲಿ ನೋಡ್ರಿ, ಇಲ್ಲೇ ಇದೆ ಅಂಗನವಾಡಿ. ಕೇಳಿದ್ವಿ, ಮೇಡಮ್ ಅವ್ರು ಇವತ್ತು ಮೀಟಿಂಗ್ ಹೋಗಿದ್ದಾರೆ ಅಂದರು. ಇಲ್ಲಿ ಮಧ್ಯಾಹ್ನ ಮಾರಮ್ಮ ಅವ್ರದ್ದು ಟೆಂಪಲ್ ಇದೆ, ದೇವಸ್ಥಾನ ಇದೆ. ಅದು ಇವತ್ತು ಕಾರ್ತಿಕ ಇದೆ. ಅದೇ ಮನೆಯೂ ನಮ್ಮ ಹತ್ರ ಬಂದು ಹೇಳೋಗಿದ್ರು.
ಹೋಗ್ಬೇಕು ಇವತ್ತು ಮಧ್ಯಾಹ್ನ ಅಲ್ಲಿಗೂ. ಮನೆಗೆ ಬಂದ್ವಿ. ಈಗ ನಮ್ಮ ಪಡ್ಡು ಹಾಕ್ತಾ ಇದ್ದಾರೆ. ಆಲ್ರೆಡಿ ಪಡ್ಡು ಮಾಡಿಟ್ಟಿದ್ದಾರೆ. ಚಟ್ನಿ ಅಮ್ಮ ಕಾಣಿಸ್ತಿದ್ದೇನೆ, ಇಲ್ಲಿ ಬಟ್ಟೆದಲ್ಲಿ ಇಟ್ಟಿದ್ದಾರೆ. ಈಗ ತಿಂಡಿ ತಿನ್ಬೇಕಾದ್ರೆ ಸಿಗ್ತೀನಿ ನಿಮಗೆ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಟಿಫನ್ ಮಾಡೋಣ. ನೋಡಿರಿ, ಇದು ಶೇಂಗಾ ಚಟ್ನಿ, ಇದು ತೊಗರಿಬೇಳೆ ಚಟ್ನಿ, ಪಡ್ಡು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗು. ಆವಾಗಲೇ 6:30ಗೆ ಎದ್ವಿ. ಫ್ರೆಂಡ್ಸ್, ನಿಮ್ದೆಲ್ಲರದು ಟೀ ಕಾಫಿ ಆಯ್ತಾ? ನಾನು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಈರುಳ್ಳಿ ಎಲ್ಲ ಕ್ಲೀನ್ ಮಾಡಿ ಇದನ್ನೆಲ್ಲ ತೆಗೆದು ಕಸ ಗುಡಿಸಿ ನೆಲ ಒರೆಸ್ಬೇಕು. ಯಾಕಂದರೆ ಹಂಗೆ ಬಿಟ್ಬಿಟ್ರೆ ಎಲ್ಲ ಮತ್ತು ಗಲೀಜಾಗಿ ಎಲ್ಲ ಇದಾಗ್ಬಿಡುತ್ತೆ. ಅದಕ್ಕೆ ವಾರಕ್ಕೊಂದ್ಸಲ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊತಾ ಇರ್ತೀನಿ ನಾನು. ನೋಡಿ ಫ್ರೆಂಡ್ಸ್, ನಂದು ಎಲ್ಲ ಕೆಲಸ ಎಲ್ಲ ಆಯಿತು. ಈಗ ನಾನು ತಿಂಡಿ ತಿನ್ನಬೇಕು. ಕುಶಾಂಕನಿಗೆ ಬೇರೆ ಶೀತ ಆಗಿಬಿಟ್ಟಿದೆ ಅಂತ ಬೆಳಗ್ಗೆ ಹೇಳಿದ್ನಲ್ಲ. ಕುಶಾಂಕ ಹೇಳಿ ಎಲ್ರು. ಇವತ್ತು ಶಾಲೆಗೆ ಕಳಿಸಿಲ್ಲ ನಮ್ಮ ಕುಶಾಂಕನಿಗೆ. ಈಗ ಎಲ್ಲ ಸ್ನಾನ ಏನು ಮಾಡಿಸ್ಲಿಲ್ಲ, ತುಂಬ ಶೀತ ಆಗಿಬಿಟ್ಟು ಜ್ವರ ಬಂದಿತ್ತಾ. ಬಿಸಿನೀರಲ್ಲೆಲ್ಲ ಮುಖ ತೊಳೆದು ಬ್ರಷ್ ಮಾಡಿಸಿ ಪೌಡ್ರ್ ಹಾಕಿ ಬೇರೆ ಬಟ್ಟೆ ಹಾಕಿದೆ. ಆಟ ಆಡ್ತಿದ್ದಾನೆ. ಈಗ ಜೋಲಿ ಕಟ್ಟಿ ಮಲಗಿಸ್ಬೇಕು ಅವನಿಗೆ. ಮಲ್ಗಪ್ಪ, ಜಾಣ ಆಗಬೇಕು, ಶೀತ ಕಡಿಮೆ ಆಗುತ್ತಪ್ಪ, ಸಿರಪ್ ಕುಡ್ದಿಯಲ್ಲ. ಹಾಂ, ನೀನು ಜಾಣ ಅಲ್ಲ. ಜಾಣ ಕುಶಾಂಕ್ ಜಾಣ. ಈಗ ಮಲಗ್ತಾನೀಗ ನಮ್ಮ ಬುಜ್ಜು ಮರಿ. ಈಗ ನಾನು ಇನ್ನೂ ಅಡುಗೆ ಮನೆ ಏನೂ ಕ್ಲೀನ್ ಮಾಡಿಲ್ಲ ಫ್ರೆಂಡ್ಸ್. ಬಟ್ಟೆ ಎಲ್ಲ ಬೆಳಗ್ಗೆ ಮಿಷಿನಿಂದ ತೆಗೆದು ಎಲ್ಲ ಬಟ್ಟೆ ಎಲ್ಲ ಒಣಗಾಕಿದೆ. ಈಗ ಇನ್ನೊಂದು ಟ್ರಿಪ್ ಬಟ್ಟೆ ಹಾಕಿದ್ದೀನಿ. ಇದು ಮಾಡಬೇಕು. ಇನ್ನು ನಮ್ಮ ಅಡುಗೆ ಮನೆ ಎಲ್ಲ ಹರಡ್ಬಿಟ್ಟೈತೆ. ಈಗೆಲ್ಲ ನೀಟ್ ಮಾಡಬೇಕು. ರಶ್ಮಿ ಅವ್ರ ಮನೆಯಿಂದ ಪಡ್ಡಿಂದು ಇಟ್ಟು ಕಳಿಸಿದ್ರು. ಅದಕ್ಕೆ ಚಟ್ನಿ ಮಾಡಿ ನಾನು ಕುಶಂಕರ್ ಡ್ಯಾಡಿಗೂ ಅವನಿಗೂ ಪಡ್ಡು ಹಾಕ್ಕೊಟ್ಟೆ. ಈಗ ನಾನು ಪಡ್ಡು ತಿನ್ನಬೇಕೀಗ. ಇದು ಬೆಳಗ್ಗೆ ಈರುಳ್ಳಿ ಸೊಪ್ಪಿಂದು ಪಲ್ಯ ಮಾಡಿದ್ದೀನಿ. ಈಗ ಮಧ್ಯಾಹ್ನಕ್ಕೆ ರೊಟ್ಟಿ ಏನಾದರೂ ಮಾಡಬೇಕು. ಪಲ್ಯ ಮಾಡಿಟ್ಟೆ. ಈಗ ಸೊಪ್ಪಿಂದ ಏನಾರು ಸಾಂಬಾರಿಗೆ ಇಡಬೇಕು. ಫಸ್ಟ್ ತಿಂಡಿ ತಿಂದ್ಬಿಟ್ಟು ಆಮೇಲೆ ಸಾಂಬಾರಿಗೆ ಇಟ್ಟು ಮುಂದಿನ ಕೆಲಸ ಮಾಡ್ತೀನಿ. ಎಷ್ಟು ಬೇಗ ಮಾಡಿದ್ರು ಕೆಲಸ ಆಗೋದೇ ಇಲ್ಲ. ಫಸ್ಟು ನಮ್ಮ ಕುಶಾಂಕನ್ನ ಮಲಗಿಸ್ತೀನಿ ಜೋಲಿ ಕಟ್ಟಿ. ಜಾಣ ಬಾಪ ಮಲಗು. ಸಿರಪ್ ಕುಡ್ದಿಯಾ ಜಣಿ? ಹಾಂ, ಯಾಕೆ? ಕುಶಾಂಕೀಗ ನೋಡ್ರಿ, ಈಗಿನ್ನೂ ಎಲ್ಲ ಮನೆಯೆಲ್ಲ ನೀಟ್ ಮಾಡಿದ್ದೀನಿ. ಈಗೆಲ್ಲ ನೀಟ್ ಮಾಡಿದ್ದೀನಿ. ಇನ್ನು 10 ನಿಮಿಷ ನಮ್ಮ ಕುಶಾಂಕು ಎಲ್ಲ ಹೆಂಗೆ ಹರಡ್ತಾನಂದರೆ ಹೇಳೋಕ್ಕೆ ಆಗಲ್ಲ. ನೋಡಿ ಫ್ರೆಂಡ್ಸ್, ಇನ್ನು ನೆನ್ನೆ ಹೊಲದಿಂದ ತಗೊಂಡಿದ್ದು ಮತ್ತೆ 2 kg ಅವರೆಕಾಯಿ ತಗೊಂಡೆ. ಇದನ್ನಿನ್ನೂ ಅವರೆಕಾಯಿ ಸುಲಿಬೇಕು ನಾನು. ಇನ್ನೂ ಸುಲಿದಿಲ್ಲ. ಇನ್ನೂ ಸೊಪ್ಪಿದೆ ಬಿಡಿಸೋದು. ಹಂಗೆ ಎತ್ತಿಟ್ಟಿದ್ದೀನಿ. ಸೊಪ್ಪು ಎಲ್ಲ ಬಿಡಿಸಿ ಕ್ಲೀನ್ ಮಾಡಿ ಇಡಬೇಕು. ಫಸ್ಟು ಈಗ ಕುಶಾಂಕನ್ನ ಮಲಗಿಸ್ತೀನಿ. ರಶ್ಮಿ ಬರ್ತೀನಿ ಎಂದಿದ್ದಾಳೆ ಇಲ್ಲಿಗೆ. ಅವಳು ಬರೋ ಅಷ್ಟೊತ್ತಿಗೆ ಮಲ್ಕೊಂಡು ಎದ್ದಾಳಲಿ ಕುಶಾಂಕ್. ಇಲ್ಲಾಂದರೆ ತುಂಬ ಆಟ ಮಾಡಿಬಿಡ್ತಾನೆ. ಬಾಚಿನ ಜೋಲಿ ಕಟ್ಟಿ ಮಲಗಿಸ್ತೀನಿ ಬಾಮ್ಮ. ನೋಡಿ ಫ್ರೆಂಡ್ಸ್, ನಮ್ಮ ಕುಶಾಂಕನಿಗೆ ಪಡ್ಡು ದೊಡ್ಡದು ಹಾಕ್ಕೊಟ್ರೆ ಅವನು ತಿನ್ನೋದಿಲ್ಲ. ಅದಕ್ಕೆ ಚಿಕ್ಕವು 2 ಪಡ್ಡು ಚಿಕ್ಕವು ಹಾಕಿದ್ದೀನಿ. ಅದಕ್ಕೆ ತಿಂತಾನೆ. ಮತ್ತು ಸಿರಪ್ ಕುಡ್ದಿದ್ದಾನ, ಬೇಗ ಹೊಟ್ಟೆ ಹಸಿಯುತ್ತೆ ಅಂತೇಳಿ ಅದಕ್ಕೆ ಅವ್ನು ಕೇಳ್ದಂಗೆ ಚಿಕ್ಕವು ಅವನೇ ಹಾಕೊಂಡಿದ್ದಾನೆ. 2 ಚಿಕ್ಕ ಪಡ್ಡು. ಹೌದಾ? ಆಯ್ತು, ಮುರಿದಾಕಿದ್ದು ಬೇಡವಂತೆ. ಬಿಸಿ ಐತಪ್ಪ. ನಮ್ಮ ಕುಶಾಂಕಂದು ಭಾಳ ಆಟ. ಅದಕ್ಕೆ ಚಿಕ್ಕವು ಪಡ್ಡು ಹಾಕ್ಕೊಟ್ಟಿದ್ದೀನಿ. ತಿಂದರೆ ಸಾಕು ಅಂಥೇಳಿ. ಈಗ ಕುಶಾಂಕ್ ತಿಂತಾನೆ. ನೋಡಿ ಫ್ರೆಂಡ್ಸ್, ಈಗ ತಾನೇ ಜಸ್ಟ್ ರಶ್ಮಿನೂ ಮೇಘ ಬಂದರು. ಕುಶಾಂಕ್ ಮಲ್ಕೊಂಬಿಟ್ಟಿದ್ದಾನೆ. ರಶ್ಮಿ ಪಾಪ ಈಗ ಬಂದು ಇನ್ನು ನೀರು ಸಮೇತ ಕೊಟ್ಟಿಲ್ಲ ಅವ್ರಿಗೆ ಕುಡಿಯೋಕ್ಕೆ. ನಾನು ಸ್ನಾನಕ್ಕೆ ಹೋಗಿಲ್ಲ, ನೀರು ಕೊಟ್ಟಿಲ್ಲ. ಬರ್ಫಿ ಮಾಡಿದ್ರು ನಮ್ಮ ಅಂಕಲ್ ತಿಂದ್ಬಿಟ್ವಿ. ಈಗ
ಇಲ್ಲೇ ದೇವಸ್ಥಾನ ಇದೆ ಒಂದು, ಕಾರ್ತಿಕ ಇದೆ, ಅಲ್ಲಿ ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದು ಇಲ್ಲೇ ಫಸ್ಟ್ ಬಬ್ಲೂನ ಕುಶಾಂಕನ ನೋಡ್ಕೊಂಡು ಆಮೇಲೆ ಹೋಗೋಣ ಅಂತ ಬಂದು ಮನೆ. ರಶ್ಮಿಗೆ ನೀರು ಕೊಡ್ತೀನಿ ಫ್ರೆಂಡ್ಸ್. ಮೇಘ ಕುಶಾಂಕನ ಹತ್ರ ಹೋಗಿದ್ದಾಳೆ, ತೂಗ್ತಾ ಇದ್ದಾಳೆ ಜೋಲಿನ. ನೋಡಿ ಫ್ರೆಂಡ್ಸ್, ಮೇಘ ರಶ್ಮಿ ಈಗ ಹೊರಡ್ತೀವಿ ಅಂತಿದ್ದಾರೆ. ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಮತ್ತೆ ನಾನು ಬರ್ತೀನಿ, ಮೇಘ ಹೋಗ್ತಾಳೆ, ಸ್ವಲ್ಪ ಕೆಲಸ ಇದೆ ಮನೆಯಲ್ಲಿ. ಹೊರಡ್ತಾ ಇದ್ದಾರೆ. ಕುಶಾಂಕಿನೂ ಮಲಗಿದ್ದಾನೆ, ಜ್ವರ ಇನ್ನೂ ಬಿಟ್ಟಿದೆ ಈಗ. ಸರಿ ಬಾಯ್, ನಾವು ಹೋಗಿ ಬರ್ತೀನಿ ಊಟ ಮಾಡಿಕೊಂಡು. ಇದು ನೋಡ್ರಿ ಮಧ್ಯಾಹ್ನ ಮಾರಿಕಾಂಬಾ ಟೆಂಪಲ್ ಅಂತ, ಇಲ್ಲೇ ಕಾರ್ತಿಕ ಇತ್ತು, ಊಟ ಎಲ್ಲ ಇತ್ತಂತ ಹೋಗಿದ್ವಿ. ನಾನು ಮೇಘ ಹೋದ ತಕ್ಷಣ ಫಸ್ಟು ದೇವ್ರ ದರ್ಶನ ಮಾಡಿದ್ವಿ. ಆಲ್ರೆಡಿ ಎಲ್ಲ ಊಟಕ್ಕೆಲ್ಲ ಜನ ಕೂತಿದ್ರು, ನಾವು ದರ್ಶನ ಮಾಡಿ ಊಟಕ್ಕೆ ಕೂತ್ವಿ. ಉಪ್ಪಿನಕಾಯಿ, ಗೋಧಿ ಪಾಯಸ, ಕೋಸಂಬರಿ, ಬದನೆಕಾಯಿ ಪಲ್ಯ ಕೊಟ್ಟಿದ್ದರು.